ಅಲ್ಲಿದ್ದಲೂ ಇಲಾಖೆಯಲ್ಲಿ ಯಾವುದೇ ಭ್ರಷ್ಟಾಚಾರ ಆಗಿಲ್ಲ ಅಂತ ಸ್ವತಃ ಬಿಜೆಪಿ ಸರ್ಕಾರವೇ ಹೇಳಿದೆ. ಹುಬ್ಬಳ್ಳಿಯಲ್ಲಿ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಹೇಳಿಕೆ ಕೊಟ್ಟಿದ್ದಾರೆ. ಯುಪಿಎ ಸರ್ಕಾರದಲ್ಲಿ ಸ್ಕ್ಯಾಮ್ ಆಗಿಲ್ಲ ಅಂತ ರಿಪೋರ್ಟ್ ಬಂದಿದೆ. ಬಿಜೆಪಿ 11 ವರ್ಷದ ಅವಧಿಯಲ್ಲಿ ಯಾರಿಗೆಲ್ಲ ಟೆಂಡರ್ ಕೊಟ್ಟಿದೆ. ಇನ್ನು ವಿಶ್ವಗುರು ಪವರ್ಫುಲ್ ಅಂತ ಹೇಳಿಕೊಂಡು ಅಡ್ಡಾಡಿದ್ರೆ ಸಾಕಾಗೋದಿಲ್ಲ, ಕೆಲಸ ಆಗ್ಬೇಕಲ್ಲ. ಪಹಲ್ಗಾಮ್ ಬಗ್ಗೆ ಕೇಳಬಾರ್ದ, ಸಮಸ್ಯೆ ಬಗ್ಗೆ ಮೊದಲು ಚರ್ಚೆ ಮಾಡಿ ಸುಮ್ಮನೆ ಅಲ್ಲಿ ಇಲ್ಲಿ ದೇಶ ವಿದೇಶ ಅಂತ ಸುತ್ತಿದ್ರಾಗಲ್ಲ. ಚೀನಾಗೆ ಇಂಡಿಯಾಗೆ ಹೋಲಿಸಿಕೊಂಡು ಮಾತನಾಡಬಹುದಾ? ಚೀನಾ ವಸ್ತುಗಳನ್ನು ಬಳಸಬೇಡಿ ಅಂತ ಹೇಳಿದ್ದು ಮೋದಿಯವರು. ಆದರೆ ಅಲ್ಲಿನ ವಸ್ತುಗಳನ್ನು ಇಂಪೋರ್ಟ್ ಮಾಡ್ತಿರೋದು ಯಾರು? ದೇಶದ ವಿಚಾರಗಳ ಬಗ್ಗೆ ಪ್ರಶ್ನೆ ಕೇಳುವ ಅಧಿಕಾರ ಇದೆ, ಕೇಳ್ತೀವಿ ಅಂತೇಳಿ ಸಂತೋಷ್ ಲಾಡ್ ಅವರು ಗರಂ ಆಗಿ ಮಾತನಾಡಿದ್ದಾರೆ. ಕೋಲ್ ಸ್ಕ್ಯಾಮ್ ಆಯ್ತು ಅಂತ ಹೇಳಿದ್ರು ಯಾರು? ಬಿಜೆಪಿ ಅವರು. ಈ ಕೋಲ್ ಸ್ಕ್ಯಾಮ್ ವರದಿ ಯಾರು ಕೊಟ್ಟಿದ್ದಾರೆ? ಕೋಲ್ ಸ್ಕ್ಯಾಮ್ ವರದಿ ಯಾರು ಕೊಟ್ಟಿದ್ದಾರೆ? ಈಗ ಏನ್ರಿ ಕೋಲ್ ಸ್ಕ್ಯಾಮ್ ವರದಿ ಯಾರು ಕೊಟ್ಟಿದ್ದಾರೆ? ಕೋಲ್ ಸ್ಕ್ಯಾಮ್ ವರದಿನಲ್ಲಿ ಏನಿಲ್ಲ ಅಂತ ಹೇಳಿ 2G ಸ್ಕ್ಯಾಮ್ ಆಗಿರ್ಬೋದು, ಕೋಲ್ ಸ್ಕ್ಯಾಮ್ ಆಗಿರ್ಬೋದು, 11 ವರ್ಷ ಅವಧಿಯಲ್ಲಿ ಎಲ್ಲ ಅವರೇ ಮಾಡಿರ್ತಕ್ಕಂಥ ಇಲಾಖೆ. ಯಾರ್ದು ಇಲಾಖೆ? ಸರ್ಕಾರದ ಇಲಾಖೆಯವರು. ಇವತ್ತೇನು ಮಾಹಿತಿ ಕೊಟ್ಟಿದ್ದಾರೆ? ಏನು ಮಾಹಿತಿ ಕೊಟ್ಟಿದ್ದಾರೆ? ದೇರ್ ಇಸ್ ನಥಿಂಗ್, ಯಾವ ರೀತಿ ಅಂತ ಫ್ರಾಡ್ ಆಗಿಲ್ಲ. ಮನಮೋಹನ್ ಸಿಂಗ್ ಸಾಹೇಬ್ರ ಹೆಸರ ಮೇಲೆ ಗೂಬೆಯನ್ನು ಕುಂದಿರಿಸಿದ್ರು. ವಿಶ್ವಗುರು ಪವರ್ಫುಲ್ ಅಂತ ಹೇಳ್ಕೊಂಡು ತಿರುಗಾಡಿದ್ರೆ ಎಲ್ಲಿಗೆ ನಾವು ಇವತ್ತು? ಅದ್ರ ಬಗ್ಗೆ ಚರ್ಚೆ ಮಾಡ್ರಿ. ಯಾವ್ದು ಇಂಪಾರ್ಟೆಂಟ್ ಇಶ್ಯೂಸ್ ಇದಾವಲ್ಲ, ಬಿಜೆಪಿ ಏನ್ ಮಾಡ್ತಾರೆ ಅಂತಂದ್ರೆ ಇಶ್ಯೂನ ಕ್ರಿಯೇಟ್ ಮಾಡ್ತಾರೆ. ಯಾಕಂದ್ರೆ ಬೇಸಿಕ್ ಇಶ್ಯೂಗಳನ್ನ ಕೇಳಬಾರ್ದು ಅವರಿಗೆ. ಪಹಲ್ಗಾಮ್ದಲ್ಲಿ ಆಗಿರ್ತಕ್ಕಂಥ ಇನ್ಸಿಡೆಂಟ್ ನಲ್ಲಿ 4 ಜನ ಫೋಟೋ ತೋರಿಸಿದ್ರು. ಯಾರು ತೋರಿಸಿದ್ರು ಫೋಟೋ? ಏನಾಯ್ತು ಅದ್ರ ಬಗ್ಗೆ ಕೇಳ್ಬೇಕಲ್ಲ. ಅದ್ಯಾಕೆ ಬಿಡ್ಬೇಕು ನಾವು? ಚೈನಾ ಪ್ರಾಡಕ್ಟ್ ನ ನೀವು ಬೈಕಾಟ್ ಮಾಡ್ರಿ ಅಂತ ಇವಾಗ ಹೇಳಿದ್ರು ನರೇಂದ್ರ ಮೋದಿ ಸಾಹೇಬ್ರು. ಇಂಪೋರ್ಟ್ ಮಾಡೋರು ಯಾರು? ಪ್ರಧಾನಮಂತ್ರಿ ಸಾಹೇಬ್ರು ಕೇಳ್ಬೇಕಲ್ಲ. ಇಂಪೋರ್ಟ್ ಮಾಡೋದು ಇವರೇ ಬಂದು ಹೇಳ್ತಾರೆ ಚೈನಾ ಪ್ರಾಡಕ್ಟ್ ಯೂಸ್ ಮಾಡಬೇಡ್ರಿ ಅಂತ ಹೇಳಿ. ಯಾಕೆ ಹೇಳ್ತೀರಿ ನೀವು? ಇವಾಗ 11 ವರ್ಷ ಏನ್ ಮಾಡ್ತಿದ್ರಿ? ಚೈನೀಸ್ ಪ್ರೆಸಿಡೆಂಟ್ ಕರ್ಕೊಂಡ್ಬಂದು ತೊಟ್ಲ ನೀವೇ ತೂಗ್ತಿದ್ರಲ್ಲ. ಅವಾಗ ಚೈನೀಸ್ ಪ್ರೆಸಿಡೆಂಟ್ ಕರ್ಕೊಂಡ್ಬಂದು ಮನೆಗೆ ತೊಟ್ಲ ತೂಗ್ದವ್ರು ಯಾರು? ಇವತ್ತು ಹೇಳ್ತೀರಾ ಚೈನೀಸ್ ಪ್ರಾಡಕ್ಟ್ ತಗೋಬೇಡ್ರಿ?